ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ತಾರಾ ಮಾನ್ವಿ. ವೆಲ್ಕಮ್ ಬ್ಯಾಕ್ ಟು ಸುವಿಹಾ ಕನ್ನಡ. ರಿವ್ಯೂ ಸ್ಟಾರ್ಟ್ ಮಾಡಮ್ಮ ಬನ್ರಿ. ಮತ್ತೆ ಇವಾಗ ಈ ಬಿಗ್ ಬಾಸ್ ಮನ್ಯಾಗ ನಿನ್ನೆ ರಾಗಿ ಮುದ್ದೆ ಮಾಡ್ಬೇಕಂತೇಳಿ ತುಂಬ ಉತ್ಸಾಹದಿಂದ ತುಂಬ ಹುಮ್ಮಸ್ಸಿಂದ ಮಾಡೋಕೆ ರೆಡಿ ಆಗಿಬಿಟ್ಟಿದ್ರು ಪ್ರತಾಪ್ ಅವರು. ಈ ಒಂದು ರಾಗಿ ಮುದ್ದೆನ ತಿನ್ಬೇಕಂತ ಹೇಳಿ ಅದೆಷ್ಟೋ ಜನ ರೆಡಿ ಇದ್ರು, ಅದೆಷ್ಟೋ ಜನ ಒಲ್ಲೆ ಅಂತ ಕೂಡ ಹೇಳಕತ್ತಿದ್ರು. ಈಗ ರೆಡಿ ಅಂತ ಹೇಳಿದವ್ರಿಗೋಸ್ಕರ ಮಾಡಬೇಕಲ್ವಾ, ಅದಕ್ಕೆ ಎಲ್ಲರೂ ಕೂಡ ಮಾಡು ತಿಂತೀವಿ, ಹೆಂಗಿರ್ತದೆ ನೋಡ, ಮಾಡು ದಪ್ಪ ದಪ್ಪ ಮುದ್ದೆ ಮಾಡು ಅಂತ ಹೇಳಿ ತುಕಾಲಿ ಅವರು ಮತ್ತು ಕಾರ್ತಿಕ್ ಅವರೆಲ್ಲ ತುಂಬ ಹುಮ್ಮಸ್ಸಿಂದ ಹೇಳಿದ್ರಲ್ವಾ. ಇದರಿಂದಾಗಿ ಪ್ರತಾಪ್ ಅವ್ರಿಗೂ ಕೂಡ ತುಂಬ ಉತ್ಸಾಹದಿಂದ ಮಾಡಬೇಕು, ತಿನ್ನಬೇಕು, ಎಲ್ಲರೂ ತಿನ್ನಿಸ್ಬೇಕಂತ ಹೇಳಿ ಎಲ್ರಿಗೂ ತಿನ್ನಿಸ್ಬೇಕಂತ ಹೇಳಿ ಒಂದು ನಿರ್ಧಾರ ಮಾಡಿಬಿಟ್ರು. ಮಾಡಿದ್ಮೇಲೆ ರಾಗಿ ಮುದ್ದೆ ಕೂಡ ಮಾಡಿದ್ರು. ಆಮೇಲೆ ಇಲ್ಲಿ ನಮ್ರತಾ ಅವರು ಮತ್ತೆ ವಿನಯ್ ಅವರು ಮಾತ್ರ ತಿನ್ನಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಸಿರೆ ಅವರು ಕೂಡ ರೆಡಿ ಇರಲಿಲ್ಲ. ಅವ್ರನ್ನ ನೋಡಿಬಿಟ್ಟು ಆಮೇಲೆ ಇವರು ಅವಿನಾಶ್ ಅವರು ಕೂಡ ಒಲ್ಲೆ ಅಂತೆಲ್ಲ ಹೇಳಕತ್ತಿದ್ರು. ಈ ಒಂದು ವಿಚಾರದಿಂದ ಏನು ಗೊತ್ತಾಗತ್ತದಪ್ಪ ಅಂತಂದರೆ, ಈ ಬಿಗ್ ಬಾಸ್ ಮನೆಯಾಗ ಅರ್ಧ ಜನಕ್ಕೆ ತಿನ್ನಕ್ಕೆ ರೆಡಿ ಇದ್ರು, ಅರ್ಧ ಜನ ತಿನ್ನಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿ ಗೊತ್ತಾಗತ್ತದ, ಹೌದಲ್ಲ? ಮತ್ತು ಅದಕ್ಕೆ ಇಲ್ಲಿ ಆಮೇಲೆ ಜಗಳ ಆಗ್ಬಿಡ್ತದ್ರಿಂದ ತಿನ್ನೋರೇನೋ ಖುಷಿಯಾಗಿ ತಿಂದರು, ತಿನ್ನಲಾದವ್ರಿಗೆಲ್ಲ ಬೇಜಾರಾಗ್ಬಿಡ್ತು. ಯಾಕಂತಂದ್ರೆ ಗ್ಯಾಸ್ ಆಫ್ ಆಯ್ತಲ್ಲಿ. ಗ್ಯಾಸ್ ಆಫ್ ಆದಮೇಲೆ ಯಾರಿಗೆ ತಾನೇ ಕೋಪ ಬರಲ್ವಾ? ಮತ್ತೆ ಕೋಪ ಬರುತ್ತಾ? ಅದು ಸರ್ವೇ ಸಾಮಾನ್ಯ. ಯಾಕಂತಂದ್ರೆ ಮಧ್ಯಾಹ್ನಕ್ಕೆ ಊಟ ಬೇಕು, ಊಟ ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ದೇವರಾಣೆ ನಾನು ಸುಮ್ಮನೆ ಇರಂಗಿಲ್ಲ ಅಂತೇಳಿ ವಿನಯ್ ಅವರು ಕೂಡ ಹೇಳಕತ್ತಿದ್ರು. ಇದರಿಂದ ಹಂಗೆ ಜಗಳ ಆಗಕತ್ಬಿಟ್ಟಿತ್ತು. ಆಮೇಲೆ ಪ್ರತಾಪ್ ಅವರು ಕೂಡ ಹೇಳಕತ್ತಿದ್ರು, ಏನೇ ಶಿಕ್ಷೆ ಕೊಟ್ಟರು ಕೂಡ ನಾನು ತೊಗೊಳ್ತೀನಿ ಅಂತೆಲ್ಲ ಹೇಳಿದ್ದೆಲ್ಲಪ್ಪ ಅವಾಗ ನೀನು, ಇವಾಗ ಏನು ಮಾಡ್ತಿದ್ದಿ, ಈಗ ಊಟ ಮಾಡಿಕೊಡು ನನಗೆ, ಹೆಂಗೆ ಮಾಡಿಕೊಡ್ತಿದ್ದೀಯ ಅಂತೆಲ್ಲ ಹೇಳಕತ್ತಿದ್ರು. ಇಲ್ಲ ನಾ ಮಾಡಿಕೊಡ್ತೀನಿ, ನಾನು ಮಾಡಿಕೊಡ್ತೀನಿ ಇರ್ರಿ ಅಂತೇಳಿ, ಹೆಂಗೆ ಮಾಡ್ತಿದ್ದಿ, ಗ್ಯಾಸೇ ಇಲ್ಲಲ್ಲ ಅಂತ ಹೇಳಿ ವಿನಯ್ ಅವರು ಕೂಡ ಹೇಳಕತ್ತಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಪ್ರತಾಪ್ ಅವರು ನನ್ನ ಆ್ಯಪಲ್ ತಿನ್ರಿ, ನನ್ನ ಹಾಲು ಕೊಡ್ತೀನಿ ಹಂಗೆಲ್ಲ ಹೇಳಕತ್ತಿದ್ರು. ನಮ್ರತಾ ಅವರು ಅಡ್ಡ ಬಂದ್ರು. ಅವಾಗ ಊಟ ಅಂತಂದ್ರೆ ಆ್ಯಪಲ್ಲು ಮತ್ತು ಮಿಲ್ಕ್ ಕುಡಿದ್ರೆ ಆಗ್ಬಿಡುತ್ತಾ, ಹೆಂಗೆ ಏನು ಹೇಳಕತ್ತಿದ್ ನೀನು ಅಂತೇಳಿ ಹೇಳಕತ್ತಿದ್ರು. ಬಟ್ ಏನು ಮಾಡೋಕ್ಕಿಲ್ಲ, ಶಿಕ್ಷೆ ಅಂತ ಹೇಳಿ ಬಂದಮೇಲೆ ಎಲ್ರಿಗೂ ಶಿಕ್ಷೆ ಬಂದೇ ಬರುತ್ತಾ. ಆಮೇಲೆ ಇಲ್ಲಿ ಜಗಳ ಆಗಕತ್ತಿತ್ತಲ್ವಾ, ತುಕಾಲಿ ಅವರು ಹೇಳಕತ್ತಿದ್ರು, ಇದು ದೊಡ್ಡ ಜಗಳ ಆಗ್ತದ, ಬಿಗ್ ಬಾಸ್ ಅವರೇ ಕೊಟ್ಬಿಡಿ ಗ್ಯಾಸ್, ಸ್ಟಾರ್ಟ್ ಮಾಡಿ, ಇಲ್ಲೆಲ್ಲ ರಾಕ್ಷಸರಾಗ್ತಾರ ಅಂತೆಲ್ಲ ಹೇಳಕತ್ತಿದ್ರಲ್ವ. ಇದೊಂದು ಚೆನ್ನಾಗಿ ಅನಿಸ್ಲಿಲ್ಲ. ಯಾಕಂದರೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳಕತ್ತಿದ್ರು. ಬಟ್ ಬಿಗ್ ಬಾಸ್ ಅವರಂತೂ ಗ್ಯಾಸ್ ಕೊಳ್ಳೇ ಇಲ್ಲ ಕೊನೆವರೆಗೂ ಕೂಡ. ಅದು ಜಗಳ ಹಂಗೆ ಆಯಿತು. ವಿನಯ್ ಅವರು ಹೇಳಕತ್ತಿದ್ರು, ಇದೇ ಕೆಲಸ ನಾನು ಮಾಡಿದ್ದಿದ್ರೆ ಸುಮ್ಮನೆ ಇರ್ತಿದ್ರ ನೀವು ಅಂಥೇಳಿ ಅವರು ಕೂಡ ತುಂಬ ರ್ಯಾಶ್ ಆಗಿ ಮಾತಾಡಿದರು. ಇದರಿಂದ ಪ್ರತಾಪ್ನ ನೋಡಿದರೆ ಪಾಪ ಅಂತ ಅನ್ಸಕತ್ತದೆ. ಯಾಕಂತಂದರೆ ಅವರು ಎಲ್ಲರೂ ತಿನ್ನಲಿ ಅಂತ ಹೇಳಿ ಮಾಡಿದರು. ಈ ಒಂದು ಇದರಿಂದಾಗಿ ಗ್ಯಾಸ್ ಆಫ್ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಿಲ್ಲ, ಮನೆಯವ್ರಿಗೂ ಕೂಡ ಗೊತ್ತಿಲ್ಲ. ಬಟ್ ಗ್ಯಾಸ್ ಆಫ್ ಆಗುತ್ತಂತ ಗೊತ್ತಿಲ್ಲ, ಬಟ್ ಶಿಕ್ಷೆ ಎಲ್ರಿಗೂ ಬಂದೇ ಬರ್ತದೆ ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಆಮೇಲೆ ಇದೊಂದರಿಂದಾಗಿ ಕಾರ್ತಿಕ್ ಅವರು ಕೂಡ ಹೇಳಕತ್ತಿದ್ರು, ನಮ್ಗೆಲ್ರಿಗೂ ಹೇಳು, ಅವ್ನಿಗೊಬ್ಬನಿಗೆ ಹೇಳ್ಬೇಡ, ಅವ್ನು ಮಾಡಿದ್ರೆ ನಾವೆಲ್ಲರೂ ತಿಂದಿದ್ದೀವಿ, ನಾವೆಲ್ಲರೂ ಜಾಯ್ನ್ ಆಗಿದ್ದೀವಿ ಅದರಲ್ಲಿ ಅಂತ ಹೇಳಿ ಕಾರ್ತಿಕ್ ಅವರು ಸಾಥ್ ಕೊಟ್ಟರು ಪ್ರತಾಪ್ ಅವ್ರಿಗೆ. ಇಲ್ಲಿ ಚೆನ್ನಾಗಿ ಅನಿಸಿತ್ತು ನೋಡೋದಕ್ಕೆ. ಯಾಕಂತಂದರೆ ಒಬ್ಬರೇ ತಿಂದು ಇವರೇ ಮಾಡಿಬಿಟ್ಟಿದ್ದಾರೆ, ಇವ್ರ ಮೇಲೆ ಹೋಗಲಿ ಅಂತ ಹೇಳಿ ಬಿಡಲಿಲ್ಲಲ್ಲ. ಎಲ್ಲರೂ ಸಾಥ್ ಆಗಿ ನಿಂತರು. ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಮತ್ತು ಕಾರ್ತಿಕ್ ಅವರು ಕೂಡ ಸಪೋರ್ಟ್ ಆಗಿ ನಿಂತ್ರಲ್ವ. ಇದೊಂದು ವಿಚಾರದಿಂದ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಮತ್ತು ನಿಮ್ಗೇನು ಅನಿಸಿತು? ಆಮೇಲೆ ಈ ಬಿಗ್ ಬಾಸ್ ಮನೆಗೆ ಲಕ್ಸುರಿ ಬಜೆಟ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಅದ. ಒಂದು ಸಿಕ್ಕರೋ ಒಂದು ಸಿಗಂಗಿಲ್ಲ. ಅದ್ರಾಗ ಸಿಕ್ಕಿರೋ ನಿನ್ನೆ 10,000 ಪಾಯಿಂಟಲ್ಲಿ 3 ಐಟಮ್ಸ್ಗಳನ್ನು ಬರೆದಿದ್ರು. ಆ 3 ಐಟಮ್ಸ್ಗಳು ಕೂಡ ಸಿಗಲೇ ಇಲ್ಲ. ಯಾಕಂತಂದರೆ 11,000 ಪಾಯಿಂಟ್ ಆಯ್ತಲ್ವ, ಸ್ವಲ್ಪ ಹೆಚ್ಚಾಗ್ಬಿಡ್ತು. ಅದಕ್ಕೆ ಅಲ್ಲಿ ಕಟ್ ಆಗಿಬಿಡ್ತು, ಲಕ್ಸುರಿ ಬಜೆಟ್ ಬರಲೇ ಇಲ್ಲ. ಇದರಿಂದ ಮನೆಯಲ್ಲಿ ಸ್ವಲ್ಪ ರಂಪನೆ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಓವರ್ಗೆ ಆಗಿಲ್ಲ, ಬಟ್ ಆಗೋ ಥರನೇ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಸಂಗೀತ ಮತ್ತು ನಮ್ರತಾ ಅವ್ರ ಮಧ್ಯೆ ಜಗಳ ಆಯಿತು. ಆಮೇಲೆ ವಿನಯ್ ಅವರು ಕೂಡ ತುಂಬ ಕೋಪಗೊಂಡಿದ್ರು. ಇದು ನನಗೆ ಗೊತ್ತಿತ್ತು, ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಕಾಫಿ ಬಿಟ್ಟೆ, ಚಿಕನ್ ಬಿಟ್ಟೆ, ನಾನು ಲಕ್ಸುರಿ ಬಜೆಟ್ ಅಂತ ಮರ್ತೇ ಬಿಟ್ಟೆ ಅಂತ ಹೇಳಿ ಅವ್ರು ಕೂಡ ಹೇಳಿದರು. ಇದು ಒಂದು ಉತ್ಸಾಹ ಅವ್ರಿಗೆ ಇಲ್ಲನೇ ಇಲ್ಲ. ಯಾಕಂತಂದರೆ ಲಕ್ಸುರಿ ಬಜೆಟ್ ಬರೆಯುವಾಗ ಅಲ್ಲಿ ಹೋಗುತ್ತಾ ಪಾಯಿಂಟ್ಸ್, ಕರೆಕ್ಟಾಗಿ ಬರೆಯೋಕ್ಕೆ ಹೋಗಂಗಿಲ್ಲ ಇವರು ಅಂತ ಹೇಳಿ ಅವ್ರಿಗೂ ಕೂಡ ಅನಿಸಿದ. ಆಮೇಲೆ ಇವ್ರಿಗೊಬ್ಬರಿಗೆ ಪನ್ನೀರ್ಗೋಸ್ಕರ ಇಷ್ಟು ಜನಕ್ಕೂ ಹೋಯ್ತಲ್ಲ ಅಂಥೇಳಿ ಎಲ್ಲರೂ ಬೇಜಾರಾಗಿದ್ದರು. ಆಮೇಲೆ ಇಲ್ಲಿ ಸಂಗೀತ ಅವ್ರಿಗೋಸ್ಕರ ಅವ್ರಿಗೂ ಪನ್ನೀರ್ ಬರಲಿ ಅಂತ ಹೇಳಿ ನಮ್ರತಾ ಅವ್ರು ಬರೆದ್ರಲ್ವ, ಅಲ್ಲಿ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರದ್ದಷ್ಟೇ ನೋಡ್ಕೊಂಡಿಲ್ಲ, ಇವ್ರಿಗೂ ಕೂಡ ಬರಲಿ, ಇವರು ಕೂಡ ತಿನ್ನಲಿ ನಮ್ಮ ಜೊತೆ, ಎಲ್ಲರ ಜೊತೆ. ಲಾಸ್ಟ್ ಟೈಮ್ ಏನು ಜಸ್ಟ್ ನೀರಾಗಿರೋ ಗ್ರೇವಿ ಅಷ್ಟೇ ತಿಂದಿದ್ರು, ಈ ಸಲ ಅವ್ರಿಗೂ ಕೂಡ ಚೆನ್ನಾಗಿ ಸಿಗಲಿ, ತಿನ್ನಲಿ ನಮ್ಮ ಜೊತೆ ಅಂತ ಹೇಳಿ ಅವ್ರಿಗೂ ಪನ್ನೀರ್ ಬರ್ದಿದ್ರಲ್ವ. ಅದರಿಂದಾಗಿ ಸ್ವಲ್ಪ ಖುಷಿನೇ ಆಯಿತು. ಯಾಕಂತಂದರೆ ನಮ್ರತಾ ಅವರು ಯಾವಾಗ ಹೆಂಗಿರ್ತಾರೆ ಅಂತಲೇ ಗೊತ್ತಾಗಂಗಿಲ್ಲ. ಬಟ್ ಅವರಿಗೆ ಮಾನವೀಯತೆ ಗುಣ ಜಾಸ್ತಿನೇ ಇದೆ. ಬಟ್ ಅದು ಜಾಸ್ತಿ ಹೊರಗೆ ಹಾಕಲ್ಲ. ಅವರು ಯಾವಾಗೋ ಒಂದ್ಸಲ ಹೊರಗೆ ಹಾಕೋದು ನಮ್ಗೆಲ್ರಿಗೂ ಕಾಣಿಸ್ತದ. ಬಟ್ ದಿನ ಇದೇ ಥರ ಇದ್ದು ಮಾನವೀಯತೆಯನ್ನು ಹೊರಗಡೆ ಹಾಕ್ತಾ ಇದ್ದರೆ ಅವರು ತುಂಬ ಚೆನ್ನಾಗಿ ಅನಿಸ್ತಾ
ಇದ್ದಾರಾ, ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾರಲ್ವಾ. ಈ ಒಂದು ಗುಣಗಳಿಂದ ಮತ್ತೆಷ್ಟು ಮೇಲೆ ಹೋಗ್ತಾರೆ ಅವ್ರು ಅಂತಲೇ ಹೇಳ್ಬೋದು. ಬಟ್ ನಮ್ರತಾ ಅವರು ಕೆಲವೊಂದು ಸಲ ತುಂಬ ರಾಂಗ್ ಆಗಿ ನಡ್ಕೊಂಡು ಬಿಡ್ತಾರೆ, ಅದು ಸರಿ ಅನಿಸ್ತಿಲ್ಲ ಜನಕ್ಕೆ ಅಂತಲೇ ಹೇಳ್ಬೋದು. ಇನ್ನು ಈ ಬಿಗ್ ಬಾಸ್ ಮನ್ಯಾಗ ಸಂಗೀತ ಅವ್ರಿಗೆ ಫುಲ್ ಬೇಜಾರಾಗಿದೆ, ಏನು ಕಾರ್ತಿಕ್ ಅವ್ರು ಹಿಂಗೆ ಮಾಡಕತ್ತಾರ ಅಂತ ಹೇಳಿ. ಯಾಕಂತಂದರೆ ಈ ಒಂದು ಸಂದರ್ಭದಲ್ಲಿ ಏನೋ ಜಗಳ ಆಯ್ತಲ್ವ ಲಕ್ಸುರಿ ಬಜೆಟ್ ಟೈಮಲ್ಲಿ, ಬಂದು ಸಾಥಾಗಿ ನಿಂತೇ ಇಲ್ಲ, ಸಾಥ್ ಕೊಡಲೇ ಇಲ್ಲ, ಮಾತಾಡಲಿಲ್ಲ ನನ್ನ ಪರವಾಗಿ, ಅವ್ರ ಜೊತೆನೇ ಇದ್ದಾರ ಅಂತ ಹೇಳಿ ಇದು ಅನ್ಸಿತ್ತು. ನಮಗೂ ಕೂಡ ನೋಡೋದಕ್ಕೆ ಸ್ವಲ್ಪ ಬೇಜಾರಾಯಿತು. ಯಾಕಂತಂದರೆ ನಮ್ರತಾ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟಕ್ಕಂತ ಇದ್ದಾರ, ಇರಲಿ ಬೇಡ ಅನ್ನಲ್ಲ, ಅವ್ರ ಜೊತೆನೂ ಇರಲಿ ಇವ್ರ ಜೊತೆನೂ ಇರಲಿ, ಅವ್ರ ಮನಸ್ಸಿಗೆ ಯಾರಿಗೆ ಇಷ್ಟ ಆಗ್ತದೆ, ಯಾರ ಜೊತೆ ಇರ್ಬೇಕು ಅನಿಸ್ತದೆ ಅವ್ರ ಜೊತೆ ಇದ್ದರೆ ಇರಲಿ, ಅವ್ರು ಇಷ್ಟ ಅದು. ಆದರೆ ಇಲ್ಲಿ ಸಂಗೀತ ಅವ್ರಿಗೆ ಫುಲ್ ಬೇಜಾರಾಗ್ಬಿಟ್ಟದ, ನನಗೇನು ಯಾರು ಇಲ್ಲ ಅನ್ನೋ ಥರ ಮತ್ತೆ ಅವ್ರಿಗೆ ಒಂಟಿ ಫೀಲ್ ಆಗ್ಯಾಕತ್ತದ. ಈ ಕಾರ್ತಿಕ್ ಅವರು ಆದಷ್ಟು ಬೇಗ ಅವ್ರ ಜೊತೆ ಒಂದಾಗಿದ್ದರೆ ಚೆನ್ನಾಗಿ ಅನಿಸ್ತದೆ. ಯಾಕಂತಂದರೆ ಈಗ ನಮ್ಮ ಫ್ರೆಂಡ್ಸ್ ನಮ್ಮನ್ನು ಬಿಟ್ಟೋದಾಗ ಫುಲ್ ಬೇಜಾರಾಗುತ್ತಲ್ವ, ಅದೇ ಒಂದು ಬೇಜಾರನ್ನ ಸಂಗೀತ ಅವ್ರ ಮುಖದಲ್ಲಿ ನಾವು ನಿನ್ನೆ ನೋಡಿದ್ವಿ ಅಂತಲೇ ಹೇಳ್ತೀನಿ. ಆದಷ್ಟು ಬೇಗ ಒಂದಾದರೆ ನೋಡೋದಕ್ಕೆ ಎಲ್ರಿಗೂ ಖುಷಿನೇ ಇರ್ತದೆ ಅಂತಲೇ ಹೇಳ್ತೀನಿ. ಆಮೇಲೆ ಮೈಕಲ್ ಅವ್ರಿಗೆ ಈ ಬಿಗ್ ಬಾಸ್ ಮನ್ಯಾಗ ಯಾವುದೇ ಶಿಕ್ಷೆ ಬಂದರೂ ಕೂಡ ನಾನು ಹಂಚ್ಕೊಳ್ಳೋದಿಲ್ಲ, ನಾನು ಆರಾಮಾಗಿ ತೊಗೊಳ್ತೀನಿ ಅನ್ನೋ ಒಂದು ಧೈರ್ಯ ಇದೆ ನೋಡ್ರಿ. ಯಾಕಂತಂದ್ರೆ ಈ ಬಿಗ್ ಬಾಸ್ ಮನ್ಯಾಗ ರಾಗಿ ಮುದ್ದೆ ಮಾಡೋವಾಗ ಎಲ್ಲರೂ ಹೇಳಕತ್ತಿದ್ರು, ನಮ್ರತಾ ಅವರು ಸಿರಿ ಅವರು ಎಲ್ಲರೂ ಕೂಡ ಶಿಕ್ಷೆ ಆಗುತ್ತಾ ಬೇಡ, ಶಿಕ್ಷೆ ಆಗುತ್ತಾ ಬೇಡ ಅಂಥೇಳಿ. ಆದರೆ ಮೈಕಲ್ ಅವರು ಏನಾಗುತ್ತಾ ಶಿಕ್ಷೆ, ಅಂಥ ದೊಡ್ಡ ಶಿಕ್ಷೆ ಏನಾಗುತ್ತಾ, ಏನು ಗೇಟ್ ಪಾಸ್ ಮಾಡಿಸ್ತಾರಾ, ಏನು ಕಾಲು ಮುರಿತಾರ, ಏನು ಕೈ ಮುರಿತಾರ, ಏನು ಮಾಡ್ತಾರ ಅಂಥೇಳಿ ತುಂಬ ರ್ಯಾಶ್ ಆಗಿ ಮಾತಾಡಿದರು. ಅಂದರೆ ಅವ್ರಿಗೂ ರಾಗಿ ಮುದ್ದೆ ತಿನ್ನೋದು ಇಷ್ಟ ಇತ್ತ ಅಂತ ಹೇಳಿ ನಮ್ಗೆಲ್ರಿಗೂ ಕಾಣಕತ್ತದ. ಆದರೆ ಈ ಬಿಗ್ ಬಾಸ್ ಮನೆಗ ಶಿಕ್ಷೆ ಅಂತೂ ಒಬ್ಬರಿಗೆ ಕೊಡಲ್ಲ. ಈಗ ತಪ್ಪು ಒಬ್ರು ಮಾಡಿದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಓಕೆ, ಅವ್ರ ಜೊತೆಗೆ ಎಲ್ರಿಗೂ ಕೂಡ ಮನೆಯವರಿಗೆ ಶಿಕ್ಷೆ ಕೊಡ್ತಾರಲ್ವ, ಅದಕ್ಕೆ ಮನೆ ಮಂದಿಗೆಲ್ಲ ಭಯ ಆಗಿತ್ತು ಅಂತಲೇ ಹೇಳ್ಬೋದು. ನಿನ್ನೆ ಅದೇನೋ ಇರ್ಲಾದಾಗ ತುಂಬ ಕಠಿಣವಾದಾಗ ತಿನ್ನಬೇಕಾಗಿತ್ತು, ಬಟ್ ಈಗ ಇದ್ದಾಗೂ ಕೂಡ ತಿನ್ನೋದು ಏನು ಚೆನ್ನಾಗಿದೆ ಅಂತ ಹೇಳಿ ನಮ್ರತಾ ಅವರು ಕೂಡ ಹೇಳಿದರು. ಇಲ್ಲಿ ಅರ್ಧ ಜನಕ್ಕೆ ಬೇಜಾರಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಮೈಕಲ್ ಅವ್ರಿಗೆ ಈ ಒಂದು ಆ್ಯಟಿಟ್ಯೂಡ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರಿಗೆ ಮೊದಲಿನ ಥರ ಸಾಫ್ ಆಗಿರೋದು, ಎಲ್ರ ಜೊತೆ ಚೆನ್ನಾಗಿರೋದು ಕಾಣಿಸ್ತಿಲ್ಲ. ಈ ಮಧ್ಯೆ ತುಂಬ ನಾನೇ ನಂದೆ ಅನ್ನೋ ಥರ ತುಂಬ ಮೆರೀತಿದ್ದಾರೆ ಅನ್ನೋ ಥರ ಕಾಣಿಸ್ತಿದೆ. ಅವರು ಅವತ್ತಿಂದ ಇವತ್ತಿನವರೆಗೂ ಅವರು ಒಂದೇ ಥರನೇ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಚೇಂಜ್ ಆಗಕತ್ಬಿಟ್ಟಿದ್ದಾರೆ ಅವರು. ನೋಡೋಣ ಯಾವ ಮಟ್ಟಕ್ಕೆ ಹೋಗಿ ಮುಡ್ತದೋ ಏನಾಗುತ್ತೋ ಅಂಥೇಳಿ. ಇನ್ನು ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಬಂದು ಕೂಡ ಏನು ಹೇಳ್ತಾರೋ ಅಂಥೇಳಿ. ಆಮೇಲೆ ಗ್ಯಾಸ್ ಖಾಲಿಯಾಗಿ ಗ್ಯಾಸ್ ಇಲ್ಲ, ಗ್ಯಾಸ್ ಬಂದಿಲ್ಲ ಅಂತ ಹೇಳಿ ಎಷ್ಟೋ ರ್ಯಾಶ್ ಆಗಿ ಮಾತಾಡಿ ಎಷ್ಟು ಜಗಳದಿಂದ ಇದ್ರಲ್ವ, ಮಧ್ಯಾಹ್ನಕ್ಕೆ ಊಟ ಹೆಂಗೆ ಇವಾಗ ಅಂತೇಳಿ. ಆದ್ರೆ ಸುದೀಪ್ ಸರ್ ಅವರು ಊಟ ಕಳಿಸಿದ್ರಲ್ವ, ಅದರಿಂದಾಗಿ ಎಲ್ಲರೂ ಗ್ಯಾಸದ ಬಗ್ಗೆ ಮರ್ತೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇವತ್ತು ಏನಾಗುತ್ತೋ ನೋಡೋಣ, ಯಾಕಂತಂದರೆ ಅದು ಕಂಟಿನ್ಯೂ ಆಗಿ ಶಿಕ್ಷೆ ಬಂದಿದೆನೋ ಇಲ್ವೋ ಅಂಥೇಳಿ. ಯಾಕಂತಂದರೆ ಸುದೀಪ್ ಸರ್ ಅವರು ಅವ್ರ ಕೈಯಿಂದ ರುಚಿ ತಿನ್ಬೇಕೆಲ್ರಿ ಅಂತ ಹೇಳಿ ಒಂದೊಂದು ಮೆಸೇಜ್ ಜೊತೆಗೆ ಊಟವನ್ನು ಕಳಿಸಿದ್ರಲ್ಲ, ಅದರಿಂದಾಗಿ ಎಲ್ರಿಗೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಆ ಲೆಟ್ರಲ್ಲಿ ಕೂಡ ಅವ್ರಿಗೆ ತುಂಬ ಒಳ್ಳೆ ಮೆಸೇಜನ್ನೇ ಕೊಟ್ಟಿದ್ದಾರೆ, ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನೇ ಹೇಳಿದ್ದಾರೆ ಸುದೀಪ್ ಸರ್ ಅವರು. ಎಲ್ರಿಗೂ ಕೂಡ ಇನ್ಸ್ಪೈರ್ ಆಗಿದೆ, ಅದು ಎಲ್ರಿಗೂ ಕೂಡ ತುಂಬ ಖುಷಿ ಆಗಿದೆ. ಎಲ್ಲರೂ ಕೂಡ ತಿಂದು ಅದನ್ನು ತುಂಬ ಖುಷಿಯಿಂದ ಇದ್ರು ಅಂತಲೇ ಹೇಳ್ಬೋದು. ಆಮೇಲೆ ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗಿತ್ತು, ನನ್ನ ಹೆಸರೇ ತೊಗೊಳ್ಳಿಲ್ಲ ಸುದೀಪ್ ಸರ್ ಅವರು ಅಂತ ಹೇಳಿ. ಯಾಕಂತಂದರೆ ಡೈನಿಂಗ್ ಟೇಬಲಲ್ಲಿ ಕುಂತಾಗ ಎಲ್ಲರೂ ಹೆಸರು ತೊಗೊಂಡ್ರು. ಆಮೇಲೆ ಈ ಕಡೆ ನಮ್ರತಾ ಅವ್ರು ಎಲ್ಲರೂ ಕುಂತಿದ್ರಲ್ವ ಕೆಳಗಡೆ, ಅವ್ರ ಹೆಸರು ಕೂಡ ತೊಗೊಂಡ್ರು ಎಲ್ಲರದ್ದು. ತೊಗೊಂಡ್ಮೇಲೆ ವರ್ತೂರ್ ಸಂತೋಷ್ ಅವರು ನನ್ನ ಹೆಸರೇ ತೊಗೊಂಡಿಲ್ಲ ಸರ್, ನನ್ನ ಹೆಸರು ತೊಗೊಂಡಿಲ್ಲ ಅಂತ ಹೇಳಿ ಅವರು ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ರು. ಆಮೇಲೆ ಸುದೀಪ್ ಸರ್ ಅವರು ವರ್ತೂರ್ ಸಂತೋಷ್ ಅವರೇ ಅಂತ ಹೇಳಿ ಮಾತಾಡ್ಸಿದ್ರಲ್ವ, ಅವಾಗ ಖುಷಿ ಆಯ್ತು ಅವರಿಗೆ. ಆಮೇಲೆ ಅವ್ರಿಗೆ ರಾಗಿ ಮುದ್ದೆ ಬಂದಿಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಿತ್ತಲ್ವ. ಆಮೇಲೆ ಬಿರಿಯಾನಿ ಕಳಿಸಿದ್ರಲ್ವ ಸುದೀಪ್ ಸರ್ ಅವರು, ಅದನ್ನು ತಿನ್ಕೊಂತ ಚೆನ್ನಾಗಿದ್ರು. ಹಿಂಗೆ ಇರ್ಬೇಕು ಎಲ್ಲರೂ ಚೆನ್ನಾಗಿ ಅಂತ ಹೇಳಿ ಅನ್ಕೊಳ್ತೀನಿ. ಎಲ್ಲರೂ ಹಂಗೆ ಇರಂಗಿಲ್ಲ. ಯಾಕಂತಂದರೆ ಈ ಬಿಗ್ ಬಾಸ್ ಮನೆಯಾಗ ಇವತ್ತು ಕೂಡಿ ಇದೀವಿ ಅಂತಂದರೆ ನಾಳೆನೇ ಒಡೆದೋಗ್ಬಿಡುತ್ತದ ಸಂಬಂಧ, ಅಲ್ಲಿನೇ ಎಲ್ಲ ಒಡೆದೋಗ ಚೂರು ಆಗ್ತದ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟಾಸ್ಕ್ ಕೂಡ ಹಂಗೆ ಬರ್ತಾವ, ಫಿನಾಲೆ ಕೂಡ ಹತ್ರ ಬರಕತ್ತದ. ಎಲ್ರಿಗೂ ಕೂಡ ನಾನು ಗೆಲ್ಬೇಕು ಅಂತ ಹೇಳಿ ತುಂಬ ಮನ್ಸಾಗದ. ಈಗ ಬಿಗ್ ಬಾಸ್ ಮನೆಗೆ ಬಂದಿರೋದೇ ಗೆಲ್ಬೇಕಂತ ಹೇಳಿ. ಆಮೇಲೆ ಗೆಲ್ಲೋ ಜೊತೆಗೆ ಈ ಥರ ಎಲ್ಲ ಮೂಮೆಂಟ್ಸ್ಗಳನ್ನು, ಸಿಹಿಯಾದ ನೆನಪುಗಳನ್ನು ಹಂಚ್ಕೊಳ್ಳೋದಾಗಲಿ, ಅವ್ರ ಜೊತೆ ಮಾತಾಡೋದಾಗಲಿ, ಈ ಮೆಮೊರೀಸನ್ನೆಲ್ಲ ಬಿಗ್ ಬಾಸಿಂದ ಹೊರಗೆ ಹೋದ್ಮೇಲೆ ಕೂಡ ಅದು ನನಗೆ ಕಾಪಾಡ್ಕೊತ ಇರೋದಾಗಲಿ, ಇದೆಲ್ಲವನ್ನು ನೋಡಿದರೆ ಚೆನ್ನಾಗಿ ಅನಿಸುತ್ತಾ. ಆದರೆ ಜಗಳಗಳು ಈ ಬಿಗ್ ಬಾಸ್ ಮನೆಗೆ ಇದ್ದಾಗಷ್ಟೇ ಇರಬೇಕು, ಆಮೇಲೆ ಹೊರಗಡೆ ಹೋದ್ಮೇಲೆ ಇರಬಾರ್ದು ಅಂತೇಳಿ ನನಗೆ ಅನ್ಸಕತ್ತದ. ಸಂಗೀತ ಅವ್ರು ಕೂಡ ಹೇಳಿದರು, ನಾನು ಹೊರಗಡೆ ಹೋದ್ಮೇಲೆ ಮೀಟ್ ಆಗೋಕ್ಕೆ ಇಷ್ಟನೇ ಪಡೋಂಗಿಲ್ಲ ಅಂದರೆ ಅದು ತುಕಾಲಿ ಸಂತೋಷ್ ಅವ್ರನ್ನ ಅಂತ ಹೇಳಿದರು. ಆದರೆ ಈಗ ನೋಡಿದ್ರೆ ಎಷ್ಟು ಚೇಂಜ್ ಆಗಿದೆ ಅದು ಎಲ್ಲ.
ಇಬ್ಬರು ಕೂಡ ತುಂಬ ಮಿಂಗಲ್ ಆಗಿ ಇರಕತ್ತಾರ, ಚೆನ್ನಾಗಿ ಮಾತಾಡಕತ್ತಾರ. ಹಂಗೆ ಇರಲಿ ಇವ್ರ ಫ್ರೆಂಡ್ಶಿಪ್ ಅಂತಾನೆ ಹೇಳ್ತೀನಿ. ಇದು ಫ್ರೆಂಡ್ಶಿಪ್ ಅಲ್ಲ, ಆದರೂ ಕೂಡ ಅವರು ಒಂದು ಮಟ್ಟಕ್ಕೆ ಚೆನ್ನಾಗಿದ್ದಾರೆ. ಮೊದಲೆಲ್ಲ ಒಬ್ರ ಮುಖ ನೋಡಿದ್ರೆ ಒಬ್ರಿಗೆ ಇದಾಗ್ತಿರ್ಲಿಲ್ಲ, ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ಹಂಗೆಲ್ಲ ಇದ್ರಲ್ವಾ. ಈಗೇನೋ ಚೆನ್ನಾಗಿದ್ದಾರೆ. ಆಮೇಲೆ ವಿನಯ್ ಅವರು ಮತ್ತೆ ಸಂಗೀತ ಅವ್ರ ಮಧ್ಯೆ ಅಂತರೂ ಜಗಳ ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಯಾಕಂತಂದ್ರೆ ಇವತ್ತಿದ್ರೆ ನಾಳೆ ಇರಂಗಿಲ್ಲ, ಒಂದು ದಿನ ಇಲ್ಲ ಒಂದು ದಿನ ಕಂಟಿನ್ಯೂ ಹಾಕಂತಾನೆ ಬರಾಕತ್ತದ. ಅದು ನೋಡಮ್, ಇದು ಆದಷ್ಟು ಬೇಗ ಕಮ್ಮಿ ಆಗಿ ಚೆನ್ನಾಗಿದ್ರೆ ಚೆನ್ನಾಗಿರ್ತದೆ. ಯಾಕಂತಂದ್ರೆ ಹೊರಗಡೆ ಅವ್ರು ಏನ್ ಸೀರಿಯಲ್ ಮಾಡಿದಾಗ ನೋಡಿದ್ರು ಅದೇ ತರ ಜೋಡಿನ ನೋಡ್ಬೇಕು, ಅದೇ ತರ ಚೆನ್ನಾಗಿರ್ಬೇಕು ಅವರು ಕೂಡ ಅಂತ ಹೇಳಿ ಎಷ್ಟೋ ಜನ ಭಾವಿಸ್ತಾರಲ್ವಾ. ಹಾಗಾಗಿ ಎಲ್ರು ಕೂಡ ಒಂದಾಗಿ ಚೆನ್ನಾಗಿದೆ, ಚೆನ್ನಾಗಿರ್ತದ. ಈ ಬಿಗ್ ಬಾಸ್ ಅವ್ರು ಏನಿದಾರ ಈಗ ಒಳಗಡೆ ಬಂದಿರ್ತಾರಲ್ವಾ ಆ ಕಂಟೆಸ್ಟೆಂಟ್ಗಳು, ಅವ್ರಿಗಷ್ಟೇ ಮೌಲ್ಯಗಳನ್ನ ತಿಳಿಸಿಕೊಡಂಗಿಲ್ಲ, ಜೊತೆಗೆ ನಮ್ಗೆಲ್ರಿಗೂ ತಿಳಿಸಿಕೊಡ್ತಾರಲ್ವಾ. ಅದರಿಂದಾಗಿ ಬಿಗ್ ಬಾಸ್ನ ನೋಡೋದಕ್ಕೆ ಬೇಜಾರಾಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಅದೆಷ್ಟೋ ಜನಕ್ಕೆ ಸ್ಫೂರ್ತಿ ತುಂಬ್ತದ ಬಿಗ್ ಬಾಸ್ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಆಟಗಳು ಜಗಳಗಳು ಅಷ್ಟೇ ಅಲ್ಲ, ಸಂಬಂಧಗಳು ಹೆಂಗಿರ್ಬೇಕು, ಸಂಬಂಧಗಳನ್ನ ಹೆಂಗ್ ಉಳಿಸ್ಕೋಬೇಕು, ಯಾರ ಜೊತೆ ಹೆಂಗಿರ್ಬೇಕು, ಫ್ರೆಂಡ್ಶಿಪ್ನ ಎಷ್ಟರಲ್ಲಿ ಇಟ್ಕೋಬೇಕು, ರಿಲೇಶನ್ಶಿಪ್ನ ಯಾವ ತರ ಮಾಡಬೇಕು, ಯಾವ ತರ ಇಟ್ಕೋಬೇಕು ಅನ್ನೋದೆಲ್ಲವನ್ನ ಹೇಳಿಕೊಡ್ತದ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಆಮೇಲೆ ಊಟದ ಬಗ್ಗೆ ಆಗಲಿ, ಊಟನ ವೇಸ್ಟ್ ಮಾಡಬಾರ್ದು. ಎಷ್ಟೋ ಜನಕ್ಕೆ ಊಟನೇ ಸಿಗಲ್ಲ, ಬಟ್ ಈ ಬಿಗ್ ಬಾಸ್ ಮನೆಗೆ ಬಂದಮೇಲೆ ಇದಾದರೂ ನಮಗೆ ಸಿಗಾಕತ್ತದಲ್ಲಪ್ಪ ಅಂತ ಹೇಳಿ ಅವ್ರಿಗೆಲ್ರಿಗೂ ಅನಿಸಿರ್ತದ. ಆಮೇಲೆ ಅವ್ರು ಎಷ್ಟೋ ವೇಸ್ಟ್ ಮಾಡ್ತಿರ್ತಾರಲ್ವ, ಅದೆಲ್ಲವನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಈಗ ಅವ್ರಿಗೆಲ್ರಿಗೂ ಒಂದು ಮನವರಿಕೆ ಆಗಿದ್ದಲ್ವಾ. ಅದರಿಂದಾಗಿ ನಮಗೂ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದರೆ ನೋಡ್ತಾ ನೋಡ್ತಾ ನಾವು ಕೂಡ ಒಳ್ಳೆಯದನ್ನು ಕಲಿಯೋಕ್ಕಂತ ಹೋಗ್ತೀವಲ್ಲ, ಆ ಒಂದು ವಿಚಾರದಿಂದ ಬಿಗ್ ಬಾಸ್ ನೋಡೋದಕ್ಕಂತರೂ ತುಂಬಾ ಇಷ್ಟ ಆಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.